ಅಣ್ಣ ಯಾಕೆ ಹಿಂಗೆ ಕುಂತಿದ್ದೀರಾ? ಕೂತಿರೋದು ಇಷ್ಟ ಇಲ್ಲ ಅಂದರೆ ನಾನು ಎದೊಳ್ಬೋದಾ? ಅಣ್ಣ ಇಲ್ಲ ಅಣ್ಣ ಕೂಕೋಣ. ಜಾಗ ಖಾಲಿ ಮಾಡಿಸ್ಬೇಕಲ್ಲ, ಏನು ಮಾಡೋದು? ಏನಾದ್ರು ತಲೆ ತಿನ್ನೋ ಪ್ರಶ್ನೆ ಕೇಳ್ಬಿಟ್ಟು ಇಬ್ರು ಸೋಡಿಸ್ಬಿಡೋಣ. ಅಣ್ಣ ಒಂದು 5 ನಿಮಿಷ ಫ್ರೀ ಇದ್ದೀರಾ? ನಿಮ್ಮ ಜೊತೆ ಮಾತಾಡಬೇಕು. ಬಾ ಕೂತ್ಕೋ ಬಾ. ಅಣ್ಣ ನಿಮ್ದೇಗಿರ್ಬೇಕು ಅಂದ್ರೆ ಏನು ಮಾಡ್ಬೇಕಣ್ಣ? ಯಾರಿಗೂ ತೊಂದರೆ ಕೊಡದೆ ಸುಮ್ಮನೆ ಇರಬೇಕು. ಅಣ್ಣ ನಾವೀಗ ಕೆಲಸ ಮಾಡ್ಬೇಕಾ ಮಾಡಬಾರ್ದಾ? ನಿನಗೆ ಅವಶ್ಯಕತೆ ಇದ್ದರೆ ಕೆಲಸ ಮಾಡು, ಇಲ್ಲ ಅಂದರೆ ಮಾಡೋಕ್ಕೆ ಹೋಗ್ಬಾರ್ದು. ನನಗೇನು ಅವಶ್ಯಕತೆ ಇಲ್ಲ ಈಗ. ಆದರೆ ಬೇರೆಯವ್ರ ಹತ್ರ ಹೆಂಗಿರ್ಬೇಕಣ್ಣ? ನಿಯತ್ತಾಗಿರೋರ ಹತ್ರ ನಿಯತ್ತಾಗಿರ್ಬೇಕು, ಆದರೆ ಕಂತ್ರಿ ಬುದ್ಧಿ ತೋರಿಸೋರ ಹತ್ರ ಕಂತ್ರಿಯಾಗೇ ಇರಬೇಕು. ಬೇರೆಯವರೆಲ್ಲ ಚೆನ್ನಾಗಿದ್ದಾರೆ, ನಾನು ಯಾಕೆ ಈ ಥರ ಇದ್ದೀನಿ? ಬೇರೆಯವ್ರನ್ನು ಕೂಡ ನಿನಗೆ ಯಾವತ್ತೂ ಕಂಪೇರ್ ಮಾಡ್ಕೋಬೇಡ. ಯಾಕೆಂದರೆ ನಿನಗೆ ನೀನೇ ಸ್ಪೆಷಲ್. ಅದು ಸರಿ ಅಣ್ಣ, ನಾವೀಗ ಆರೋಗ್ಯವಾಗಿ ಇರಬೇಕಾ ಇರಬಾರ್ದಾ? ಆ ಥರ ಕೇಳಿದವನಿಗೆ ಕಿತ್ತೋಗಂಗೆ ಉಗಿಬೇಕು. ಅರ್ಥವಾಯಿತು ಬಿಡಿ. ಸದ್ಯ ಮನೆ ಕಣಕ್ಕೆ ಜಾಗ ಆಯಿತು. ಮಾನ ಮರ್ಯಾದೆಗೆ ತುಂಬ ಬೆಲೆ ಅಂತಾರೆ, ಆದರೆ ತುಂಬ ಬೆಲೆ ಇರೋ ಕಡೆ ಮರ್ಯಾದೆ. 5 ಬೆರಳು ಕೂಡ ಒಂದೇ ಸಮ ಇರಲ್ಲ, ಆದರೆ 5 ಬೆರಳೇ ಅಲ್ವಾ? ಹಾಗೆ 2 ಕೈಯೂ ಕೂಡ ಒಂದೇ ಸಮ ಇರುತ್ತೆ, ಆದರೆ ಎಡಗೈಗೊಂದು ಭೇದ, ಬಲಗೈಗೊಂದು ಭೇದ. ಕಾಲ್ಗೂ ಅಷ್ಟೇ. ಜೀವನದಲ್ಲಿ ನೀನೇನೇ ಮಾಡಿದ್ರೂ ತಪ್ಪಿಲ್ಲ, ಆದರೆ ನೀನು ಮಾಡೋದು ಯಾರಿಗೂ ತಪ್ಪಾಗಿ ಕಾಣಬಾರ್ದು. ಜಗತ್ತಲ್ಲಿ ನೀನು ಕಾಮಿಡಿ ಆಗಾದರೂ ಇರು, ಸೀರಿಯಸ್ ಆಗಾದರೂ ಇರು, ಅಳ್ತಾನಾರು ಇರು, ನಗ್ತಾನಾರು ಇರು, ಆದರೆ ನಿಂದೇ ಅಂತ ಒಂದು ಐಡೆಂಟಿಫೈ ಮಾಡಿಕೊಂಡು ನಿನ್ನ ಹತ್ರ ಇರೋ ಬೈಕನ್ನು ಯಾರಿಗಾದ್ರೂ ಕೊಡು, ಅದು ಸೆಕೆಂಡ್ ಹ್ಯಾಂಡ್ಲು. ಆದರೆ ನೀನು ಪಾಕೆಟಲ್ಲಿರೋ ದುಡ್ಡು ಕೊಟ್ಟರೆ ಅದು ಫಸ್ಟ್ ಹ್ಯಾಂಡ್ಲೇ. ಇಲ್ಲಿ ಕೂತಿರೋರನ್ನ ಇಬ್ಬರು ಸೊಡ್ಸೋಣ ಅಂತ ನಾನು ಬಂದೆ, ಆದರೆ ಅವ್ರು ಹೇಳಿದ ಮಾತಿಗೆ ಇಲ್ಲಿ ನಾನೇ ಕೂತ್ಕೊಳಕ್ಕಾಗ್ತಿಲ್ಲ. ಛೇ, ಎಂಥ ವಿಪರ್ಯಾಸ ಆಯಿತು.